ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಏಕೆ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ನಾವೆಲ್ಲಪ್ಪ ಇದ್ದೀವಿ ಅಂದರೆ ಪಂಜಾಬಲ್ಲಾದರೆ ಇದ್ದೀವಿ. ಅಮೃತ್ಸರ್ಗೆ ಇನ್ನೇನು 60ರಿಂದ 70 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಇಲ್ಲಿಂದ ವಾಘಾ ಬಾರ್ಡರ್ ನಮಗೆ 90 ಸಮಥಿಂಗ್ ತೋರಿಸ್ತಿದೆ, 1.5 ಅವರ್ ತೋರಿಸ್ತಿದೆ ಜರ್ನಿ. ಸೊ ಅದಕ್ಕೆ ನಾವು ಆರಾಮಾಗಿ ರೆಸ್ಟ್ ತಗೊಂಡು ಇಲ್ಲಿಂದ ಆದರೆ ಬಿಡುವ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಏನಪ್ಪ ಆಯಿತು ಅಂದರೆ ಇಲ್ಲಿ ಬ್ರೇಕ್ಫಾಸ್ಟ್ ನಮಗೇನು ಸಿಗ್ತಾ ಇಲ್ಲ. ಅದಕ್ಕಾಗಿಯೇ ಇಲ್ಲಿಂದ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿ ಆನ್ ದಿ ವೇಯಲ್ಲಿ ಏನಾದರೂ ಡಾಬಾ ಏನಾದರೂ ಸಿಕ್ಕಿದ್ರೆ ತಿನ್ನೋಣ ಅಂತ ಹೇಳ್ಬಿಟ್ಟಾದರೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಇವಾಗ ಇಲ್ಲಿಂದಾದರೆ ಪ್ಯಾಕ್ ಮಾಡಿಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 9:15 ಆಗಿದೆ. ಸೊ ನಾವು 10:30 11 ಗಂಟೆ ಒಳಗಡೆ ಇಲ್ಲಿ ಬಿಟ್ಟು ಎಲ್ಲಾದರೂ ಒಂದು ಕಡೆ ಸ್ಟಾಪ್ ಹಾಕಿ ಬ್ರಂಚ್ ಆದರೆ ಮಾಡೋಣ ಅಂತ ಇದ್ದೀವಿ. ಸೊ ಏನಂತಪ್ಪ ಅಂದರೆ ಬ್ರೇಕ್ಫಾಸ್ಟು ಲಂಚ್ ಎರಡು ಮಿಕ್ಸ್ ಮಾಡಿ ಬ್ರಂಚ್ ಆದರೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀವಿ. ಸೊ ನಾನಲ್ಲಿ ಬಟ್ಟೆ ಸ್ವಲ್ಪ ಒಣಗಾಕಿದ್ದೆ, ಅದು ಒಣಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಡ್ರೈ ಆಗಿದೆ, ಇನ್ನು ಸ್ವಲ್ಪ ಇದೆ. ಸೊ ಇನ್ನೊಂದು 20 ಮಿನಿಟ್ಸ್ ಇಲ್ಲಿದ್ದು ಎಲ್ಲ ಪ್ಯಾಕಪ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೊರಡುವ. ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಇನ್ನೂ ಟೆಂಟ್ ಇನ್ನೂ ಬಿಚ್ಚೇ ಇಲ್ಲ. ಇನ್ನೂ ಹೆಂಗಿದ್ರು ಲೇಟ್ ಅಲ್ವಾ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲ ಹಂಗೆ ಇಟ್ಟಿದ್ದೀವಿ. ಸೊ ಬಿಸಿಲಿಗೂ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಚಳಿ ಅಲ್ಲಿದ್ದು ಬಂದು ಬಿಸಿಲೇ ತಾಗ್ದಾಗಿತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಆದರೆ ಬಿಟ್ಟಿದ್ದೀವಿ. ನಮ್ಮ ಬ್ರೋ ಅಲ್ಲಿ ಬಿಸಿಲು ಕಾಯಿಸ್ಕೊತವ್ರೆ. ಸೊ ನಮ್ಮ ಭೀಮಾ ಅಲ್ಲಾದರೆ ನಿಂತವನೆ. ಇವಾಗೆಲ್ಲ ಇನ್ನೊಂದು 20-25 ನಿಮಿಷ ಆದಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೊರಡುವ. ಥ್ಯಾಂಕ್ ಯು ಜಿಯೋ ಪೆಟ್ರೋಲ್ ಪಂಪ್ ಆ್ಯಂಡ್ ದ ಎಂಪ್ಲಾಯೀಸ್. ಸೊ ಒಬ್ಬರಂತೂ ಸಖತ್ತಾಗಿ ಮಾತಾಡ್ತಾರೆ. ಬಂದು ರಾತ್ರಿನೂ ಪರ್ಮಿಷನ್ ಕೊಟ್ಟರು, ಬೆಳಗ್ಗೆನೂ ಬಂದು ಎಲ್ಲ ಓಕೆನಾ, ಏನಾದರೂ ಪ್ರಾಬ್ಲಮ್ ಆಯಿತಾ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರು. ಚೆನ್ನಾಗಿ ನಿದ್ದೆ ಬಂತಲ್ಲ. ಸೊ ಥ್ಯಾಂಕ್ ಯು ಫಾರ್ ದ ಪೀಪಲ್. ಸೊ ತುಂಬ ಅಂದರೆ ತುಂಬ ಒಳ್ಳೆ ಜನ ಇದ್ದಾರೆ ಈ ಕಡೆ. ಸೊ ಬನ್ನಿ ಹೋಗ್ತಾ ಮಾತಾಡುವ. ಸೊ ಬ್ರೇಕ್ಫಾಸ್ಟ್ಗೆ ಇಲ್ಲಾದರೆ ನಿಲ್ಲಿಸಿದ್ವಿ. ಈ ಡಾಬಾ ಹೆಸರು ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಸೊ ನಾವು ಅಮೃತ್ಸರ್ಗಾದರೆ ಹೋಗ್ತಾ ಇದ್ವಿ. ಇಲ್ಲಿ ಮನ್ನತ್ ವೈಷ್ಣವೋ ಡಾಬಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತವ್ರೆ. ಭಯ ಆಪ್ಕ ನಾಮ್ ಕ್ಯಾ? ಬಾ ಪಾಪ ನಾಚಿಕೆ ಪಡ್ತವ್ರೆ. ಇವ್ರು ಚೆನ್ನಾಗಿ ಮಾತಾಡ್ತವ್ರೆ, ಆಮೇಲೆ ಮಾತಾಡ್ತೀನಿ. ಉಸ್ಕೋ ಬಾತ್ ಕರೋ ಪೈಲೆ. ಸೊ ಇವಾಗ ತಾಲಿ ಸಿಸ್ಟಮ್ ಆದರೆ ಆರ್ಡ್ರ್ ಮಾಡಿದ್ದೀವಿ. ಇಲ್ಲೇ ಕೂತ್ಕೊಂಡು ತಿನ್ಬಿಟ್ಟು ಹೋಗೋಣ. क्या आपका नाम क्या है भैया? अभिषेक. आप इधर ये आपका है क्या खुद का? नहीं रेंट पे है. ठीक है, वो एड्रेस बताओ, इसका एड्रेस. अमृतसर हाईवे पतनकोट से अमृतसर हाईवे में आपका ढाबा मिलेगा. आपका ढाबा का नाम क्या है? अमित फैमिली ढाबा. ठीक है, क्या क्या मिलता है इधर? वेराइटीज सब कुछ मिलता है खाने को सब कुछ मिलता है. ठीक है, वेज, प्योर वेज. ಓಕೆ ಸೊ ನಮಗೆ ಎಲ್ಲೋದ್ರೂ ಕೂಡ ರೋಟಿ ಅಂತಿದ್ರು, ರೈಸ್ ಸಿಗ್ತಿರ್ಲಿಲ್ಲ. ಸೊ ಇಲ್ಲಿ ಬಂದಿದ್ದಕ್ಕೆ ಇಬ್ರು ಆದರೆ ರೈಸ್ ಆದರೆ ಕೊಡ್ತೀನಿ ಅಂತ ಹೇಳೋರೆ, ಥಾಲಿ ಸಿಸ್ಟಮ್ಮು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗುವ. ಸೊ ಬತಾओ ಭಯ್ಯ, ಕ್ಯಾ ಬೋಲ್ನಾ ಹೈ सबके लिए? सबके लिए क्या बोलना है? कुछ बोलेगा तो? हाँ, व्यूवर्स के लिए हाँ, लाइक शेयर एंड सब्सक्राइब. ಥ್ಯಾಂಕ್ ಯು ಭಯ್ಯ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಆದರೆ ಮಾಡ್ಕೊಂಡು ಹೋಗೋಣ. ನೋಡ್ರಪ್ಪ ನೋಡಿ, ಫೈನಲಿ ಇಂಡಿಯಾ ಪಾಕ್ ಬಾರ್ಡರ್ ಬರೀ 2 ಕಿಲೋಮೀಟ್ರ್ ಇಲ್ಲಿಂದ ಇರೋದು. ಆರಾಮಾಗಿ ಹೋಗಿ ಬಾರ್ಡರಲ್ಲಿ ಪರಾಡ್ ನೋಡ್ಕೊಂಡಾದ್ರೆ ಬರುವ. ಅದಕ್ಕೆ ಸ್ವಲ್ಪ ಮೇಲೆ ಹೋದರೆ ಲಾಹೋರ್ 24 ಕಿಲೋಮೀಟ್ರ್ ಇದೆ. ಬಿಟ್ಟರೆ ಅಂತೂ ಒಂದು ಅರ್ಧ ಅವರಲ್ಲಾದರೆ ಹೋಗ್ಬಿಡ್ತೀವಿ. ಬಟ್ ಬಿಡಲ್ಲ, ಏನು ಮಾಡೋಕ್ಕಾಗಲ್ಲ. ಇನ್ನು ಸ್ವಲ್ಪ ಮೇಲೆ ಹೋದರೆ ಇಸ್ಲಾಮಾಬಾದು 322 ಕಿಲೋಮೀಟ್ರು. ಬಿಸಿಲಂತೂ ಸರಿಯಾಗಿ ಹೊಡಿತಿದೆ. ಇವಾಗ ಸದ್ಯಕ್ಕೆ ಬಾರ್ಡರ್ಗೆ ಹೋಗಿ ಅಲ್ಲಿ ಬಾರ್ಡರಲ್ಲಿ ಪರಾಡ್ ನೋಡಿಕೊಂಡು ಅಲ್ಲಿಂದ ಆದರೆ ಗೋಲ್ಡನ್ ಟೆಂಪಲ್ಗಾದರೆ ಸ್ಟಾರ್ಟ್ ಮಾಡುವ. ಇವಾಗ ನಾವು ಬಾರ್ಡರ್ ಹತ್ರ ಆದರೆ ಹೋಗುವ, ಬನ್ನಿ. ಸೊ ಫೈನಲಿ ನಾವು ವಾಘಾ ಬಾರ್ಡರ್ಗಾದರೆ ಬಂದು ತಲುಪಿದ್ವಿ. ಒಂದ್ಸತಿ ಕ್ಯೂ ತೋರಿಸ್ತೀನಿ, ಕ್ಯೂ ನೋಡ್ಕೊಂಬಿಡಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮೋರ್ ದ್ಯಾನ್ 1 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಕ್ಯೂ. ಇವಾಗ ಟೈಮ್ ಬಂದುಬಿಟ್ಟು 3:10 ಆಗಿದೆ. ತೊಂದರೆ ಏನಿಲ್ಲ, ಆರಾಮಾಗಿ ನಿಂತ್ಕೊಂಡು ಟಿಕೆಟ್ ಆದರೆ ತಗೊಳ್ಳುವ. ಟಿಕೆಟ್ ಬಂದುಬಿಟ್ಟು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅವ್ರಿಗೆ ಎಂಟ್ರಿ ಬೇಕಲ್ಲ, ಎಷ್ಟು ಜನ ಬಂದವರು ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ ತಗೊಂಡು ಹೋಗುವ. ಫಸ್ಟಲ್ಲಿ ಸಿಕ್ಕಿದ್ರೆ ಫಸ್ಟಲ್ಲಿ, ಸಿಕ್ಕಲಿಲ್ಲ ಅಂದರೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೂತ್ಕೊಂಡು ಪರಾಡ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೂ ತೋರಿಸ್ತಾ ಅಲ್ಲಿಂದ ಆದರೆ ಬರ್ತೀನಿ. ಸೊ ನೋಡುವ. ಫೀಲ್ ಅಂತೂ ಹೈ ಆಗಿದೆ. ಇಲ್ಲಿ ಬಂದರೆ ಅಂತೂ ನಿಮಗೆ ನೋಡ್ಕೊಳ್ಳಿ, ಬಣ್ಣ ಹಚ್ಚೋದಾಗಲಿ, ಫ್ಲಾಗ್ಸ್ ಆಗಲಿ, ಅದನ್ನು ಬಕ್ರಾ ಮಾಡೋಕ್ಕಾದ್ರೆ ರೆಡಿ ಇರ್ತಾರೆ. ಸೊ ನೀವು ಬಕ್ರಾ ಹಾಕೋಂಗಿದ್ರೆ ಆಗಬಹುದು, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಆರಾಮಾಗಿ ಬನ್ನಿ. ಸೊ ಇವಾಗ ಪರಾಡ್ಗೆ ಹೋಗಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬರೋಣ. ಗೂಸ್ ಬಂಪ್ಸ್ ಆದರೆ ಬರ್ತಿದೆ. ಇನ್ನೂ ಆ ಪರಾಡ್ ನೋಡೋವಾಗ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ, ಹೋಗ್ತಾ ಸಿಗುವ. ಸೊ ಇಲ್ಲಿದೆ ನೋಡಿ ಆ್ಯಕ್ಚುಯಲ್ ಕ್ಯೂ. ಇಲ್ಲಿ ಚೆಕ್ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿದೆ ನೋಡಿ ಇಂಡಿಯಾಸ್ ಫಸ್ಟ್ ಮತ್ತು ಲಾಸ್ಟ್ ರೆಸ್ಟೋರೆಂಟು. ಸೊ ಅಲ್ಲಿ ಹೋಗಿ ಏನೋ ತಿನ್ಬೋದು, ಕುಡಿಬೋದು, ವಾಶ್ರೂಮ್ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಪರಾಡ್ ಆದರೆ ಮುಗಿಸ್ಕೊಳ್ಳೋಣ, ಆಮೇಲೆ ನೋಡೋಣ. ಇಲ್ಲಿ ಕ್ಯೂ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಇವಾಗ ನಾವು ಈ ಕ್ಯೂ ಅಲ್ಲಾದರೆ ಹೋಗಬೇಕಾಗಿರುತ್ತೆ.
ಸೊ ಇಲ್ಲಿರೋ ರೂಲ್ಸ್ ಏನಪ್ಪ ಅಂದರೆ ನಿಮಗೆ ಬ್ಯಾಗ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಏನೂ ಒಳಗಡೆ ಅಲೋ ಮಾಡೋದಿಲ್ಲ. ಸೊ ಒಂದು ಬ್ಯಾಟ್ರಿ, ಒಂದು ಮೊಬೈಲ್ ಆದರೆ ಅಲೋ ಮಾಡ್ತಾರೆ. ಎಕ್ಸ್ಟ್ರಾ ಬ್ಯಾಟ್ರೀಸ್ ಅಲೋ ಮಾಡೋದಿಲ್ಲ. ಎಕ್ಸ್ಟ್ರಾ ಬ್ಯಾಟ್ರೀಸ್ ಏನೇ ಇದ್ರೂ ಕೂಡ ಇಲ್ಲೇ ಇಡಬೇಕು. ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಏನೇ ಎಲೆಕ್ಟ್ರಾನಿಕ್ ಡಿವೈಸಸ್ಸು ಅಲೋ ಮಾಡೋದಿಲ್ಲ. ಸೊ ಇವಾಗ ನಾವು ಕ್ಯೂವಲ್ಲಾದರೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಇಲ್ಲಿಂದ ಆದರೆ ಒಳಗಡೆ ಹೋಗ್ತೀವಿ. ವಾಟರ್ ಬ್ಯಾಗ್ ಅನ್ನೋದಿದ್ದರೆ ವಾಟರ್ ಬ್ಯಾಗ್ ಆದರೆ ಅಲೋ ಮಾಡ್ತಾರೆ. ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ಏನೂ ಅಲೋ ಮಾಡೋದಿಲ್ಲ. ಸೊ ನೀವು ಬರೋವಾಗ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ದೊಡ್ಡ ಬ್ಯಾಗುಗಳು ಎತ್ಕೊಂಡು ಬರೋದನ್ನು ಅವಾಯ್ಡ್ ಆದರೆ ಮಾಡಿ. ಸೊ ಫೈನಲಿ ಗೋಲ್ಡನ್ ಟೆಂಪಲ್ ಹತ್ರ ಆದರೆ ಬಂದ್ವಿ. ಗಾಡಿ ಕೂಡ ಕೆಳಗಡೆ ಆದರೆ ಪಾರ್ಕ್ ಮಾಡಿದ್ದೀವಿ. ನಮ್ಮ ಹಿಂದೆ ಇರೋದೇ ಗೋಲ್ಡನ್ ಟೆಂಪಲ್ಲು. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಆದರೆ ಮಾಡ್ಕೊಳ್ಳುವ. ಸೊ ಇದೇ ಗೋಲ್ಡನ್ ಟೆಂಪಲು. ಲೈಟ್ ತುಂಬ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಫ್ರಂಟ್ ಇನ್ನೂ ಬೇರೆದಿದೆ, ಅಲ್ಲಿ ಹೋಗ್ಬಿಟ್ಟು ಕ್ಲೀನಾಗಾದರೂ ತೋರಿಸ್ತೀನಿ. ಹಾಗೆ ಇವಾಗ ಫ್ರಿಜ್ ಮ್ಯಾಗ್ನೆಟ್ ಕೂಡ ತಗೊಂಡೆ, 50 ರೂಪಾಯಿ ಇದು. ಸೊ ಚೆನ್ನಾಗಿದೆ ನೋಡೋಕ್ಕೆ, ಅದಕ್ಕೆ ತಗೊಂಡೆ. ಇವಾಗ ಹೋಗ್ಬಿಟ್ಟು ದರ್ಶನ ಆದರೆ ಮಾಡ್ಕೊಂಡು ಬರುವ. ಸೊ ಟೆಂಪಲ್ಗಾದರೆ ಬಂದ್ವಿ. ನಮ್ಮ ಹುಡುಗರು ಫಸ್ಟ್ ಹಸುವಾಗ್ತಿದೆ, ಊಟ ಮಾಡೋಕ್ಕೆ ಹೋಗೋಣ, ರಶ್ ಜಾಸ್ತಿ ಇರುತ್ತೆ ಅಂದರು. ಸೊ ಅದಕ್ಕೆ ಊಟ ಮಾಡೋಕ್ಕಾದರೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ಟೆಂಪಲ್ ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ನೀವು, ಇದೇ ಗೋಲ್ಡನ್ ಟೆಂಪಲ್ಲು. ಸೆಂಟ್ರಲ್ ಏನಿದೆ ಅದು ಸುತ್ತಲೂ ನೀರಾದರೆ ಇರುತ್ತೆ. ಸೊ ಮಧ್ಯದಲ್ಲಿ ಟೆಂಪಲ್ ಇರುತ್ತೆ. ಒಂದು ಕಡೆಯಿಂದ ದಾರಿ ಮಾಡಿರ್ತಾರೆ. ಆರಾಮಾಗಿ ಹೋಗಿ ಊಟ ಮಾಡಿಕೊಂಡು ಎಕ್ಸ್ಪ್ಲೋರ್ ಆದರೆ ಮಾಡುವ ದೇವಸ್ಥಾನ ಕೂಡ 24 ಅವರ್ಸ್ ಓಪನ್ ಇರುತ್ತಂತೆ. ಅನ್ನಪ್ರಸಾದ ಕೂಡ 24 ಅವರ್ಸ್ ಓಪನ್ ಇರುತ್ತಂತೆ. ಸೊ ನೀವು ಯಾರಾದರೂ ಬಂದರೆ ಆರಾಮಾಗಿ ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡಾದರೆ ಹೋಗಿ. ಸಖತ್ತಾಗಿದೆ ಗುರು, ನೋಡೋಕ್ಕಂತೂ ಮಸ್ತ್ ಅಂದರೆ ಮಸ್ತಾಗಿದೆ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಜನ ರಶ್ಶು ಅಷ್ಟೊಂದೇನಿಲ್ಲ, ಆರಾಮಾಗಿದೆ. ಬಂದವ್ರು ದರ್ಶನ ಮಾಡಿಕೊಂಡು ಅನ್ನಪ್ರಸಾದ ತಿನ್ಕೊಂಡು ಇಲ್ಲಿಂದ ಆದರೆ ಹೊರಡ್ತಾವ್ರೆ. ಸೊ ನಾವು ಹೋಗೋಣ, ಅನ್ನಪ್ರಸಾದ ತಿನ್ಕೊಂಡು ದರ್ಶನ ಮಾಡಿಕೊಂಡು ಹೊರಡುವ. ಸೊ ಅನ್ನಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ. ಈಗ ಅನ್ನಪ್ರಸಾದ ತಿನ್ಕೊಂಡು ಟೆಂಪಲ್ನಾದರೆ ನೋಡೋಕ್ಕೆ ಹೋಗುವ. ಜನ ಅಂತೂ ತುಂಬ ಅಂದರೆ ತುಂಬ ಜನ ಇದ್ದಾರೆ ನೋಡಿ. ಅನ್ನಪ್ರಸಾದ ಮುಗಿಸ್ಕೊಂಡು ಹೊರಗಡೆ ಬಂದರೆ ಗೋಲ್ಡನ್ ಟೆಂಪಲ್ ಯಾವ ರೀತಿ ಕಾಣ್ತಿದೆ ಅಂತ, ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ನೋಡಿ. ಸೊ ನೋಡಿ, ಗೋಲ್ಡನ್ ಟೆಂಪಲ್ಲು ನೈಟ್ ಮೋಡಲ್ಲಿ ಆನ್ ಮಾಡಿದ್ರೆ ಯಾವ ರೀತಿ ಕಾಣ್ತಿದೆ ಅಂತ. ಮಸ್ತ್ ಅಂದರೆ ಮಸ್ತಿದೆ ಗುರು. ವೈಬ್ಸು ಎಷ್ಟು ಗುಡ್ ವೈಬ್ಸ್ ಬರ್ತಿದೆ ಅಂದರೆ ಸೂಪರ್ ಅಂದರೆ ಸೂಪರ್ ಇದೆ. 4 ಕಡೆನೂ 4 ದೊಡ್ಡ ದ್ವಾರಗಳಿದ್ದಾವೆ. ಅದೇನದು ಕ್ಲಾಕ್ ಟವರ್ ಅಂತಾರಲ್ಲ, ಆ ಥರ ಇದ್ದಾವೆ. ಸೊ ನೋಡ್ಬೋದು ನೀವು, ಆ ಕಡೆ ಅಲ್ಲೊಂದು, ಮತ್ತು ಈ ಕಡೆ ಒಂದು, ನನ್ನ ಹಿಂದೆ ಒಂದು. ಸೊ ಆ ದೇವಸ್ಥಾನ ಆ ಕಡೆ ಒಂದಿದೆ. ಸೂಪರ್ ಅಂದರೆ ಸೂಪರ್ ಆಗಿದೆ. ಜನ ಸ್ವಲ್ಪ ಜಾಸ್ತಿ ಇದ್ದಾರೆ, ಬಟ್ ಆದರೂ ಪರವಾಗಿಲ್ಲ. ಹೋಗಿ ದರ್ಶನ ಮಾಡ್ಕೊಂಡಾದ್ರೆ ಬರುವ. ಸೊ ಇದು ಇನ್ನೊಂದು ಗುರುದ್ವಾರ. ಗೋಲ್ಡನ್ ಟೆಂಪಲ್ಗೆ ಬಂದರೆ ಇದನ್ನು ವಿಸಿಟ್ ಮಾಡೋದು ಮರಿಬೇಡಿ. ಒಂದು 15 ನಿಮಿಷ ವಾಕ್ ಅಷ್ಟೇ. ಸೊ ದಯವಿಟ್ಟು ಇದಕ್ಕೂ ಬಂದು ಇದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಇಲ್ಲಿಂದ ಆದರೆ ಹೋಗಿ. ನಮಗೆ ಲೋಕಲ್ ಒಬ್ಬರು ಸಿಕ್ಕಿದ್ರು, ಪಾಪ ಅವ್ರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಬಂದವ್ರೆ ನಮ್ಮನ್ನು. ಸೊ ಇಲ್ಲಿ ಇವಾಗ ಇದನ್ನು ನೋಡಿಕೊಂಡು ದೇವಸ್ಥಾನನ ಹೊರಡುವ. ರಾತ್ರಿ 11 ಗಂಟೆ ಆಗ್ತು ಗುರು. ನಾವು ಹೋಗಿ ಮಲ್ಕೊಂಡಿರ ಇಲ್ಲೇ ರೋಡಲ್ಲೆಲ್ಲ ತಿರುಗಾಡ್ಕೊಂಡಿದ್ದೀವಿ ನೋಡಿ. ಸೊ ಹಂಗೇನಿಲ್ಲ, ಇಲ್ಲಿ ಗುರುದ್ವಾರಕ್ಕೆ ಬಂದಿದ್ವಿ. ಒಂದು ಗುರುದ್ವಾರಕ್ಕೆ ಅದು 11 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದರು. ನಮಗೆ ಗೋಲ್ಡನ್ ಟೆಂಪಲ್ ದರ್ಶನ ಆಗೋದೇ 10:30 ಏನೋ ಆಗಿತ್ತು. 10:30 ಅಲ್ಲಿಂದ ಓಡೋಡಿ ಬಂದ್ವಿ 15 ನಿಮಿಷ ಇಲ್ಲಿಗೆ ವಾಕ್ಯಬಲ್ಲು. ಸೊ ನಮ್ಮ ಬ್ರೋ ಅಲ್ಲಿ ಪೇಟ ಸುತ್ತಿದಾರಲ್ಲ ಪಂಜಾಬಿದು, ಬ್ಲೂ ಕಲರ್ ಪರ್ಪಲ್ ಕಲರ್ದು. ಸೊ ಅವ್ರು ಕರ್ಕೊಂಬಂದಿದ್ದು. ಮಸ್ತ್ ಅಂದರೆ ಮಸ್ತ್ ಅಲ್ಲ ಅವ್ರ ಗುರು. ಅವರೇ ಮಾತಾಡಿಸಿ ಅವರೇ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಬಂದು ಎಲ್ಲ ಕ್ಲೀನಾಗಾದ್ರೆ ತೋರಿಸವ್ರೆ. ಸೊ ಇವಾಗ ಗೋಲ್ಡನ್ ಟೆಂಪಲ್ ಹತ್ರ ಹೋಗಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಮುಂದಿನ ಕಾರ್ಯಗಳಾದ್ರೆ ನೋಡುವ. ಬೆಳಗ್ಗೆ ಎದ್ದು ಏನಪ್ಪ ಮಾಡ್ತೀವಿ ಅಂದರೆ ಗೋಲ್ಡನ್ ಟೆಂಪಲ್ ಇನ್ನೊಂದು ಸತಿ ಆದರೆ ಬರ್ತೀವಿ ಒಳಗಡೆಗೆ. ಬಟ್ ದರ್ಶನ ಮಾಡ್ಕೊಳ್ಳಲ್ಲ, ಹೆವಿ ರಶ್ ಇರುತ್ತಂತೆ. ಸೊ ಒಳಗಡೆ ಬಂದು ಇನ್ನೊಂದು ಸತಿ ನೋಡಿಕೊಂಡು ಹೊರಗಡೆಯಿಂದನೇ ಆಮೇಲೆ ಅಲ್ಲಿಂದ ಜಲಿಯನ್ ವಾಘ ಬಾಗ್ ಹೋಗಿ ಅದನ್ನು ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಆದರೆ ರಾಜಸ್ಥಾನ್ ಕಡೆಗಾದರೆ ಹೊರಡ್ತೀವಿ. ಸೊ ಈ ವಿಡಿಯೋಗಿಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ಇದೇ ನೋಡ್ರಪ್ಪ ಗೋಲ್ಡನ್ ಟೆಂಪಲ್ ಮೇಯ್ನ್ ಎಂಟ್ರೆನ್ಸು. ಈ ಥರದ್ದು 4 ಇರ್ತವೆ, 4 ಕಡೆನೂ 4. ನೀವು ಯಾವ ಕಡೆ ಬೇಕಾದರೂ ಎಂಟರ್ ಆಗ್ಬೋದು. ಬಟ್ ಒಳಗಡೆ ಗೋಲ್ಡನ್ ಟೆಂಪಲ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಸೊ ಅದಕ್ಕೆ ಒಂದು ಎಂಟ್ರೆನ್ಸ್ ಇರುತ್ತೆ. ಸೊ ನೀವು 4 ಕಡೆ ಎಲ್ಲಿಂದ ಎಂಟರ್ ಆದರೂ ಕೂಡ ಅದಕ್ಕೆ ಮಾತ್ರ ಒಂದೇ ಕಡೆಯಿಂದ ಆದರೆ ಎಂಟರ್ ಆಗ್ತೀರಾ.
ಇವಾಗ ನಮ್ಮದು ದರ್ಶನ ಎಲ್ಲ ಮುಗೀತು, ಊಟ ಆದರೆ ಮಾಡಿದ್ದಾಯಿತು. ಇನ್ನೊಂದು ಗುರುದ್ವಾರ ಇತ್ತು, ಅದನ್ನು ಕವರ್ ಮಾಡಿದ್ದಾಯಿತು. ಸೊ ನಮ್ಮ 3 ಜನನೂ ಇಲ್ಲಿ ಹೋಗ್ತಾ ಇದ್ದಾರೆ. ಇಬ್ಬರು ಕೇರಳದವರು ಇಲ್ಲಿ ಸಿಕ್ಕಿದ್ದು, ಇನ್ನೊಬ್ಬರು ನಮ್ಮ ಸಂಜು ಬ್ರೋ. ಸೊ ಇವಾಗ ನಾವು ಚಪ್ಪಲಿ ತಗೊಂಡು ಅಲ್ಲಿ ಬ್ಯಾಗ್ ಎಲ್ಲ ಇದೆ, ಹೆಲ್ಮೆಟ್ ಎಲ್ಲ ಅಲ್ಲೇ ಇದೆ, ತಗೊಂಡು ಇಲ್ಲೇ ಎಲ್ಲಾದರೂ ಮಲ್ಕೊಂಡ್ಬಿಡ್ತೀವಿ ಆರಾಮಾಗಿ.